ನೋಡಿ ನಾವು ಸೇತುವೆಯ ಕೊನೆಯ ಭಾಗಕ್ಕೆ ಬಂದಿದ್ವಿ, ಎಂಡಿಗೆ ಬಂದಿದ್ವಿ. ನಾವು ಇವಾಗ ಜೋಯಿಡಾ ತಾಲೂಕಿಗೆ ಎಂಟ್ರ್ ಆಗಿದ್ವಿ. ಜೋಯಿಡಾ ತಾಲೂಕಿದು ನೋಡಿ, ಅದು ಸೇತುವೆ, ತೂಗು ಸೇತುವೆ, ಕಾಳಿ ನದಿಯ ತೂಗು ಸೇತುವೆ. ಈ ಕಡೆ ಹೋದರೆ ಜೋಯಿಡಾ ತಾಲೂಕು, ಯಲ್ಲಾಪುರ ತಾಲೂಕು. ಈ ಕಡೆ ಆ ಕಡೆ ಹೋದರೆ ಯಲ್ಲಾಪುರ ತಾಲೂಕು, ಈ ಕಡೆ ಬಂದರೆ ಜೋಯಿಡಾ ತಾಲೂಕು. ಬನ್ನಿ, ಇಲ್ಲಿ ಯಾರೋ ಬಂದಿದ್ದಾರೆ, ಅವ್ರಿಗೆಲ್ಲ ಒಂಚೂರು ಚಿಕ್ಕದಾಗಿ ಬಂದೆ. ಧಾರವಾಡ ಉಳಿವಿಗೂ ಕೂಡ ಹೋಗ್ಬೋದು ನಾವು. ಉಳಿವಿ ಯಾವುದು ಫೇಮಸ್? ಮಲ್ಲಿಕಾರ್ಜುನ ಅಲ್ಲ, ಚನ್ನಬಸವೇಶ್ವರ. ಹೌದೌದು, ವಿಶ್ವಗುರು ಬಸವಣ್ಣ ಇದಾರಲ್ಲ, ಅವ್ರು ಅಲ್ಲಿ ಇದಾಗಿದ್ರಲ್ಲ, ಅಲ್ಲಿ ಐಕ್ಯ ಆಗಿದ್ದು ಅಲ್ಲೇ ಅಲ್ಲ ಅವರು? ಹೌದು ಹೌದು ಹೌದು, ಲಿಂಗೈಕ್ಯ ಆಗಿದ್ದು. ಹೌದು, ಅಲ್ಲೇ. ಇದು ಇಲ್ಲಿಂದ ಉಳಿವಿಗೆ ಹೋಗ್ಬೋದು ನೀವು. ನೋಡಿ, ಇದು ಹೋಗುತ್ತೆ, ಬೈಕ್ ಹೋಗುತ್ತೆ ಬ್ರಿಡ್ಜ್ ಮೇಲೆ. ಉಳಿವಿಗೆ ಹೋಗ್ತಿದ್ರಾ? ಅದೇ ಗಾಡಿ, ಆ ಥರ ಗಾಡಿ ಬರುತ್ತಾ? ಅದಕ್ಕೆ ವೆಯ್ಟ್ ಮಾಡ್ತಿದ್ದೀರಾ ನೀವು? ಓಹೋ, ನಾವಿಲ್ಲ, ನಾವು ಹಿಂಗೆ ಟ್ರಿಪ್ ಮಾಡ್ಕೊತ ಬಂದ್ವಿ. ಹಾಗೆ ಯೂಟ್ಯೂಬ್ ಚಾನಲ್ ಇದೆ ನಮ್ಮದು, ಅದಕ್ಕೋಸ್ಕರ ಅದೇ ವಿಡಿಯೋ ಮಾಡ್ಕೊಂಡು ನಾವು. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಉಳಿವಿ ಇಲ್ಲಿಂದ? 3 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೋದಲ್ವ? ಹೌದಾ? ಶಿವಪುರ ಅಂತ ಆಶ್ರಮ ಇದೆ, ಅಲ್ಲಿಗೆ ಬರ್ತೀವಿ. ಆಶ್ರಮ ಶಿವಪುರ. ಹೌದೌದು, ನಮ್ಮ ಫ್ರೆಂಡ್ ಹೇಳಿದ್ರು. 10-11 ಶರಣರ ಗದ್ಗೆ ಇದೆ, ಬೇಕಾದ್ರೆ ಅದನ್ನೇ ನೀವು ಮಾಡ್ಕೋಬಹುದು. ಹೌದಾ? ಗಾಡಿ ಈ ಕಡೆ ಬರಲ್ಲ ಅದು. ನೀವು ಅಲ್ಲಿ ಉಳಿವೆ ಗುಡಿ ಹತ್ರ ಹೋದ್ರೇನೆ ಅಲ್ಲಿಂದ ನಿಮಗೆಲ್ಲ ಗವಿಗಳು ತೋರ್ಸಕ್ಕೆ ಅಂತಾನೆ ಗಾಡಿಗಳಿರುತ್ತೆ. ಒಂದು ಗಾಡಿಗೆ ಇಷ್ಟು ಅಂತ ಮಾತಾಡ್ಬಿಟ್ರೆ ನೀವು ಎಷ್ಟು ಜನನಾರು ಇರಲಿ ಕರ್ಕೊಂಡು ಹೋಗ್ತಾರೆ. ಓಕೆ ಓಕೆ, ಹೋಗೋಣ ಅಂತ. ಹೌದಾ? ಹೋಗೋಣ ಅಂತ. ಓಕೆ ಮೇಡಮ್, ಹೋಗ್ತೀವಿ ನಾವು ನೆಕ್ಸ್ಟ್. ಇವಾಗ ಬೇರೆ ಪ್ಲ್ಯಾನಿಂಗಲ್ಲಿ ಬಂದಿದ್ದೀವಿ ನಾವು. ನೆಕ್ಸ್ಟ್ ಹೋಗ್ತೀವಿ. ಥ್ಯಾಂಕ್ ಯು ಮೇಡಮ್. ನಾನೀಗ ಕಾಳಿ ನದಿಯ ಶಿವಪುರ ಸೇತುವೆ ಮೇಲಿದ್ದೀನಿ. ಇದೇ ನೋಡಿ ಕಾಳಿ ನದಿ, ಇದ್ರ ಮೇಲೆ ಸೇತುವೆ ಇದೆ. ಆ ಸೇತುವೆ ಮೇಲೆ ನಾನಿದ್ದೀನಿ. ಈ ಸೇತುವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ. ಈ ಒಂದು ಸೇತುವೆ ಯಲ್ಲಾಪುರ ಮತ್ತು ಜೋಯಿಡಾ ತಾಲೂಕನ್ನು ಬೆಸೆಯುತ್ತೆ. ಈ ಒಂದು ಸೇತುವೆ, ಈ ಒಂದು ಸೇತುವೆಯಿಂದ ನಾವು ಶ್ರೀ ಕ್ಷೇತ್ರ ಉಳಿವಿಯ ಚೆನ್ನಕೇಶ್ವರ ಟೆಂಪಲಿಗೆ ಹೋಗ್ಬೋದು. ನಾವಿವಾಗ ಹೋಗ್ತಿಲ್ಲ. ಹಾಗೆ ಈ ಒಂದು ಸೇತುವೆ ಬಗ್ಗೆ, ಹಾಗೆ ಆ ಒಂದು ಉಳಿವಿಯ ಚೆನ್ನಕೇಶ್ವರ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಮೇಡಮ್, ಇದು ಶಿವಪುರ ವಿಶ್ವವಿಖ್ಯಾತ ತೂಗು ಸೇತುವೆ ಅಂತ ಯಾಕೆ ಹೆಸರು ಬಂತು ಇದಕ್ಕೆ? ಇದಕ್ಕೆ ಮೊದಲು ಈ ಕಾಳಿ ನದಿ ತೆಳ್ಳಗೆ ಹರಿತಾ ಇತ್ತು. ಅದು ಡ್ಯಾಮ್, ಕಾಳಿ ನದಿ ಪ್ರಾಜೆಕ್ಟ್ ಡ್ಯಾಮ್ ಕಟ್ಟಿದಾರಲ್ಲ, ಆ ಡ್ಯಾಮ್ ಕಟ್ಟೋದಕ್ಕಿಂತ ಮೊದಲೇ ಇದು ಬೇಸಿಗೆದಿಂದಲೇ ಒಣಗಿ ಹೋಗೋದು ಈ ಕಾಳಿ ನದಿ. ಆವಾಗ ಶಿವಮೊಗ್ಗ ಜಿಲ್ಲೆಯವರು ಆ ಕಡೆಯವರೆಲ್ಲ ಇದಕ್ಕೆ ಯಲ್ಲಾಪುರ ಅನ್ನೋರು, ಮೊದಲು ಮೇಲ್ಗೈ ಯಲ್ಲಾಪುರ ಅನ್ನೋರು. ಅಲ್ಲಿಂದ ನಡ್ಕೊಂಬಂದು ಇಲ್ಲ ಗಾಡಿ ಕಟ್ಕೊಂಡ್ಬಂದು ಜಾತ್ರೆ ಬರೋರು. ಉಳಿವಿ ಜಾತ್ರೆ ಈ ಭರತ್ ಹುಣ್ಣಿಮೆಗೆ ನಡೆಯುತ್ತೆ. ಇಲ್ಲಿಂದ ನಡ್ಕೊಂಡು ಹೋಗಾರ ನದಿಲಿ? ಪಾದಯಾತ್ರೆ ನಡ್ಕೊಂಡು ಹೋಗಾರ? ಬರ್ಲಿ, ಬಸ್ ಹೆಂಗಾರ ಬರ್ಲಿ. ಅವಾಗ ಬಸ್ಸಿನ ಕನ್ವೀನಿಯಂಟ್ ಇರ್ಲಿಲ್ಲಲ್ಲ 50 ವರ್ಷದಿಂದ. ಅವಾಗ ನಮ್ಮ ಅಮ್ಮ ಅವರೆಲ್ಲ ಇಲ್ಲಿ ಬಂದು ನಡ್ಕೊಂಡು ಹೋಗೋರು, ಗುಡ್ಡ ಹತ್ತಿ. ಅಲ್ಲಿ ಚನ್ನಬಸವಣ್ಣವ್ರ ಗದ್ದಿಗೆ ಇದೆಯಲ್ಲ ದೇವಸ್ಥಾನ, ಹೌದೌದು, ಉಳಿವಿಯಲ್ಲಿ. ಅಲ್ಲಿ ಉಳಿವಿಲಲ್ಲಿ ಅಲ್ಲೆಲ್ಲ ಹೋಗಿ ನಡ್ಕೊಂಡು ಹೋಗಿ ಅಲ್ಲಿ ಉಳ್ಕೊಂಡು ಅಡುಗೆ ಮಾಡ್ಕೊಂಡು ನೈವೇದ್ಯ ಮಾಡಿ ಜನರಿಗೆ. ಆಮೇಲೆ ಎಸ್ಪೆಷಲಿ ಅಂದ್ರೆ ಇಲ್ಲಿ ಬಂದವ್ರು ಪ್ರತಿಯೊಬ್ಬರು ಜಂಗಮ ಪ್ರಸಾದ ನೀಡಬೇಕು ಅಂತ ಅಡಿಗೆ ಮಾಡಿಬಿಟ್ಟು ಅಲ್ಲೇ ಬೈಲಲ್ಲೇ ಅಡಿಗೆ ಮಾಡಿ ಜನರಿಗೆ ನೀಡಿ ಜಾತ್ರೆ ಉಳ್ಕೊಂಡು ಹೋಗೋರು. ಅಂದ್ರೆ ಇಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಯಾವ ಮೃಗಗಳು ಸಹಿತಾನೆ ಇಲ್ಲಿ ಯಾರು ಇಷ್ಟಷ್ಟು ತೊಂದರೆ ಕೊಟ್ಟಿಲ್ಲ. ಇಲ್ಲಿ ಯಾವುದೇ ಒಂದು ಪ್ರಾಣಿಗಳು ಯಾರಿಗೂ ಮನುಷ್ಯರಿಗೂ 300 ವರ್ಷ ಇತಿಹಾಸದಲ್ಲಿ ಯಾವುದೇ ಕಾಡು ಪ್ರಾಣಿ ಯಾವುದೇ ಮನುಷ್ಯನಿಗಿಂತ ಹಾನಿ ಮಾಡಿಲ್ಲ. ಹೌದಾ? ಹಾವುಗಳೇ ಆಗ್ಲಿ, ಹುಲಿ, ಚಿರತೆ ಕಚ್ಚಿಲ್ಲ, ಯಾವ್ದಿಲ್ಲ, ಇದು ಮಾಡಲ್ಲ. ಇದುವರೆಗೂ ತೊಂದರೆ ಕೊಟ್ಟಿಲ್ಲ ಬಿಡ್ರಿ. ಹೇಳ್ಬೇಕು ಅಂದ್ರೆ ಮೊನ್ನೆ ಹೋದ ವರ್ಷ ನಮ್ಮ ಮಕ್ಕಳು ಅಲ್ಲಿ ಶಿವಪುರದ ಮಠದಲ್ಲಿದ್ರು. ಅಲ್ಲಿ ಅಡಿಗೆ ಮನೆ ಇದೆ, ನೋಡಿದ್ರ? ಹೋಗ್ಲಿಲ್ಲ? ಇಲ್ಲ ಹೋಗಿಲ್ಲ. ಆ ಮಠದಲ್ಲಿ ಅಡಿಗೆ ಮಾಡ್ಕೊಂಡು ಎಲ್ಲ ದಾಸೋಹ ಪ್ರತಿಯೊಂದು ನಡೆಯುತ್ತೆ ಇವತ್ತಿಗೂ. ಅಲ್ಲಿ ಒಬ್ರು ಚನ್ನಬಸವಾನಂದ ಸ್ವಾಮೀಜಿ ಇದ್ದಾರೆ, ಅವರು ಅನುಷ್ಠಾನ ಮಾಡಿದ್ದಾರೆ 25 ವರ್ಷ 30 ವರ್ಷದಿಂದ. ಇಲ್ಲೇ ಉಳ್ಕೊಂಡು ಅನುಷ್ಠಾನ ಮಾಡಿಬಿಟ್ಟು ಒಬ್ಬರಿಂದ 1 ಪೈಸಾ ಕಾಣಿಕೆ ತಗೊಂಡಾರಲ್ಲ ಇವತ್ತಿಗೂ. ಆ ಕಾಣಿಕೆ ತಗೊಳ್ಳೋದಲ್ಲಿ ಅವರೇ ಸ್ವತಃ ಅಡಿಗೆ ಮಾಡಿ ಬಂದವರಿಗೆ ಭಕ್ತರಿಗೆ ಉಣ್ಣಕ್ಕೆ ಪ್ರಸಾದ ನೀಡೋರು. ಅದು ಈಗಲೂ ಮುಂದುವರ್ಕೊಂಡು ಬಂದಿದೆ. ಆಮೇಲೆ ಅಲ್ಲಿ
ಹಾವುಗಳು ನಮ್ಮ ಹೋದ ವರ್ಷ ಮೊಮ್ಮಕ್ಕಳು ಬಂದಿದ್ರು, ನಮ್ಮ ಮಗ ಮಕ್ಕಳು ಸೊಸೆಯಲ್ಲೂ. ಆ ಆಶ್ರಮದಾಗ ಅಡಿಗೆ ಮನೆಗೆ ದೊಡ್ಡ ದೊಡ್ಡ ನಾಗರಾವು ಓಡಾಡಿದೆ. ಎಲ್ಲರೂ ಸುಮ್ಮನೆ ಇದ್ದಾರೆ, ಸಣ್ಣ ಸಣ್ಣ ಮಕ್ಕಳು ಅವಾಗ ನಮ್ಮ ಮಕ್ಕಳು ಇನ್ನೂ. ಅವು ಸಹಿತ ಹಾವು ನೋಡಿ ಹೆದರ್ಲಿಲ್ಲ ನೋಡ್ರಿ. ಅವು ಪಾಡಿಗೆ ಹೋಗ್ತಾವ ಬಿಡು ಅಂತ ಹೇಳಿ ಅನ್ಕೊಂಡು ನಾವು ಇದು ಮಾಡಿದ್ರು. ಇಡೀ ದಿವಸ ಇಡೀ ಮಠದ ಬೌಂಡ್ರಿನೆಲ್ಲ ಹಾವುಗಳು ಸುತ್ತರಿದ ನಾಗರಾವು, ಅದು ದೊಡ್ಡ ನಾಗರಾವು ಸುತ್ತರಿದಿದ್ದಾವೆ. ಮಕ್ಕಳು ಸಹಿತ ಹೆದರ್ಲಿಲ್ಲ, ಜನ ಯಾರು ಹೆದರ್ಲಿಲ್ಲ, ಯಾರಿಗೂ ತೊಂದರೆನೇ ಮಾಡಲಿಲ್ಲ. ಹಾವು ತೊಂದರೆ ಮಾಡಲಿಲ್ಲ, ಜನರು ಭಕ್ತರು ಸಹಿತ ತೊಂದರೆ ಮಾಡಲಿಲ್ಲ. ಆ ರೀತಿ ಒಂದು ಪವಾಡ ಇವತ್ತಿಗೂ ನಡೀತಾ ಇದೆ ಇಲ್ಲಿ. ಇಲ್ಲಿನ ಇಲ್ಲಿ ಈ ಪ್ರದೇಶದಲ್ಲಿ ಪ್ರದೇಶ ಉಳಿವೆ ಇದೆಯಲ್ಲ, ಈ ಸ್ಥಳನೂ ಒಂದು ಶರಣರ ಸ್ಥಳ. ಪವಿತ್ರವಾದ ಸ್ಥಳ. ಚನ್ನಬಸವಣ್ಣವರು ಆವಾಗ 12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ಆದ ನಂತರ ಅವ್ರ ತಾಯಿ ಅಕ್ಕನಾಗಮ್ಮ ಆಮೇಲೆ ಅನೇಕ ಶರಣರು ಎಲ್ಲ ಬಂದು ಇಲ್ಲಿ ರಕ್ಷಣೆ ಪಡೆದ್ರು. ಬಂದ್ರು 3000 ಮಠಕ್ಕೆ. 3000 ಮಠ ಅಲ್ಲ, ಅಲ್ಲಿಂದ ಈ ಕಡೆ 3000 ಮಠ ಹುಬ್ಬಳ್ಳಿ. 3000 ಮಠ ಅಲ್ಲ, ಇನ್ನೊಂದು ಯಾವ್ದೋ ಒಂದು ಮಠ ಇದೆ. 3000 ಮಠನೇ. 3000 ಶರಣರು ಅಲ್ಲಿಂದ 3000 ಮಠಕ್ಕೆ ಬಂದಿದ್ದಕ್ಕೆ ಅದಕ್ಕೆ 3000 ಮಠ. 3000 ಜನ ಶರಣರು ಆ ಕಡೆ ಬೀದರ್ ಬಸವ ಕಲ್ಯಾಣದಿಂದ ಬರ್ತಾ ಕಾಲ್ನಡಿಗೆ ಬಂದು ಇದು ಮಾಡ್ಕೊಂಡು ಅಲ್ಲಲ್ಲೇ ತಂಗಿ ಬಿಜ್ಜಳನ ಒಂದು ಇದ್ರದ್ದು ಕಲ್ಯಾಣ ಕ್ರಾಂತಿ ಆದ ನಂತರ ಜನರು ಕೊಲೆ ಆಗ್ತಾ ಬಂತಂತೆ. ಆದರೆ ಅವ್ರ ಮುಖ್ಯ ಉದ್ದೇಶ ಏನಿತ್ತು, ಶರಣ ಸಾಹಿತ್ಯ ಒಂದು ಉಳಿಸ್ಬೇಕು ಅನ್ನೋ ಉದ್ದೇಶದಿಂದ ಅವರಲ್ಲಿ ಹೆಗಲ ಮೇಲೆ ಹಾಕೊಂಡು ಬಂಡಿ ಮೇಲೆ ಹಾಕೊಂಡು ಉಳಿಸ್ಕೊಂತ ಬಂದರು. 3000 ಮಠಕ್ಕೆ ಮೊದಲು ಹುಳ್ವಿ ಬಂದರು. ಹುಳ್ವಿನಲ್ಲಿ ಇವತ್ತು ಚನ್ನಬಸವಣ್ಣವ್ರ ದೇವಸ್ಥಾನ ಅಂತ ಒಂದು ಗುಡಿ ಇದೆ. ಆ ದೇವಸ್ಥಾನದಲ್ಲಿ ಇವತ್ತು ಅಲ್ಲಿ ಭವಿಷ್ಯ ಕೇಳೋರು ಮಾಡೋರು ಇವತ್ತು ಪೂಜೆ ಸಲ್ಲಿಸಿ ಕೇಳ್ತಾರಲ್ಲಿ. ಹೌದಾ? ಎಂಥದ್ದು ಗುಡ್ಡಕ್ಕೆ ಏನಂತಾರೆ, ಚೆನ್ನಪ್ಪನ ಗವಿ ಗುಡ್ಡ ಅಂತಾನೆ ಅಂತಾರ. ಹುಬ್ಳಿ ಧಾರವಾಡದಲ್ಲಿದೆ. ಕಾಂತಿಯಿಂದ ಒಬ್ರಿಗೊಬ್ರು ಇಲ್ಲಿ ಬಂದು ಉಳ್ಕೊಂಡ್ರು. ಇಲ್ಲಿ ಕದಂಬರಾಜರು ಆವಾಗ ಅವ್ರಿಗೆ ಆಶ್ರಯ ಕೊಟ್ರು. ಆಶ್ರಯ ಕೊಟ್ಟ ನಂತರ ಇಲ್ಲೇ ಉಳ್ಕೊಂತೀನಿ ಅಂತ ಹೇಳಿ ಚನ್ನಬಸವಣ್ಣವರು ಇಲ್ಲಿ ಪಟ್ಟಸವಾದ ಪ್ರದೇಶ ಉಳಿಸ್ಕೊಂಡು ಇಲ್ಲೇ ಉಳಿತಾನಮ್ಮ ಅಂತ ಹೇಳಂದು ನಾಗಮ್ಮನ ಜೊತೆಗೆ ಇಲ್ಲೇ ಉಳ್ಕೊಂಡ್ರು. ಅವರು ಯುದ್ಧದಲ್ಲಿ ಬಹಳ ಸೋತು ಹೋಗ್ಬಿಟ್ರು. 25 ವರ್ಷ ಉಳ್ವಿ ಚನ್ನಬಸವಣ್ಣವ್ರು. ಅವರು ಚನ್ನಬಸವಣ್ಣವ್ರ ಗಾಯ ಆಗಿದ್ದಕ್ಕೆ ಅವ್ರು ಇಲ್ಲೇ ಉಳಿತಾನೆ ಅಂತ ಹೇಳಿ ಇಲ್ಲೇ ಲಿಂಗೈಕ್ಯ ಆಗ್ಬಿಟ್ರು ಅವರು. ಅದಕ್ಕೆ ಇಲ್ಲಿ ವಿಶ್ವವಿಖ್ಯಾತ ಇದು ತೂಗು ಸೇತುವೆ ಅಂತ ಹೆಸರು ಬಂದಿರೋದು. ಆಮೇಲೆ ಈಗಿನ ಸರ್ಕಾರ, ಈ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಮಾಡಿರೋ ತೂಗು ಸೇತುವೆ ಅನ್ನೋದು ಜನರಿಗೆ ಓಡಾಡಕ್ಕಾಗ್ಲಿ. ಅಂದ್ರೆ ಮೇನ್ಲಿ ಏನಂತಂದ್ರೆ ಇಲ್ಲಿ ಯಲ್ಲಾಪುರ ಮತ್ತೆ ಜೊಯ್ಡಾ ತಾಲೂಕನ್ನ ಬೆಸ್ಗೆ ಮಾಡಕ್ಕೆ ಅಂದ್ರೆ ಸಂಪರ್ಕ ಕಲ್ಪಿಸೋಕೆ ಅದು ಮಾಡಿರೋದು. ಅದಕ್ಕೋಸ್ಕರ ಇದನ್ನ ವಿಶ್ವವಿಖ್ಯಾತ ಶಿವಪುರ ತೂಗು ಸೇತುವೆ ಅಂತ ಕರಿತಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನೀವು ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ. ಬನ್ನಿ ಮಠಕ್ಕೆ ಹೋಗೋಣ. ಇಲ್ಲ, ನಾವು ಬೇರೆ ಕಡೆ ಈಗ